ಈಗ ಮಂತ್ರಾಲಯ ಸ್ಟೇಷನ್ ಬಂತು, ನೋಡ್ತಾ ಇರ್ಬೋದು. ಇನ್ನು ನಾವು ಮಂತ್ರಾಲಯ ಹತ್ತತ್ರ, ಮಂತ್ರಾಲಯ ಅಂದರೆ ಮಂತ್ರಾಲಯ ಸ್ಟೇಷನ್ಗೆ ಹತ್ತತ್ರ. ಮಂತ್ರಾಲಯ ಸ್ಟೇಷನ್ಗೆ ನಾವು ಈಗ ಬಂದಿದ್ದೀವಿ. ನೋಡ್ತಾ ಇರ್ಬೋದು ಮಂತ್ರಾಲಯ ರೋಡ್ ಸ್ಟೇಷನ್ಗೆ ಈಗ ನಾವು ಬಂದಿದ್ದೀವಿ. ನಮ್ಮ ಸ್ಟಾಪ್ ಬಂದಾಯಿತು. ಈಗ ಇಳ್ಕೊಂಡ್ಬಿಟ್ಟು ಮುಂದಿನ ಪ್ರಯಾಣ ಬಿಡಿಸೋಣ. ಲೋಡ್ ಹೋಗ್ತು ಅಂತ ಬೇರೆ. ಒಟ್ಟು ಹಂಗೋ ಹಿಂಗೋ ಮಂತ್ರಾಲಯ ತಲುಪಿದ್ದೀವಿ. ಫೋನ್ ಓಡಾಡಿ ಆ್ಯಕ್ಚುಲಿ ಬ್ಯಾಗ್ ತತ್ತೀನಿ ಅಂತ ಓಡೋದ, ಹಿಂದಕ್ಕೆ ಓಡಾಗಲ್ಲ ಅಂದರೆ ಮುಂದಕ್ಕೆ ಓಡೋಗ್ಬಿಟ್ಟು ಬ್ಯಾಗ್ ಇಸ್ಕೊಂತೀನಿ. ಮಾರ್ಗದರ್ಶಿ ನೀನೇ ತಾನೆ. ನಾನವನಲ್ಲ ನೀನೋ ತಡಿ ಏನೋ ಏನ್ ಮಾಡ್ದ, ನನ್ನಿಂದ ಯಾಕೆ ಬಂದೆ ನಿನಗೆ ಗೊತ್ತಿಲ್ಲ ಭ್ರಮೆ. ದಾರಿ ಎಲ್ಲಿ ಅಂತ. ಸರಿ ಗುರು, ನೀನ್ PT ಉಷಾ ಬರಲ್ಲ ಅಂತ ಹೇಳ್ಬೇಕಿತ್ತು. ಅವನೀಗ ಬೈಕಂಡು ನಿಂತಿರ್ತಾನಲ್ಲಿ, ಬ್ಯಾಗ್ಗಳು ಕೊಟ್ಟು ನನ್ನ ಮಕ್ಳು ಮನ್ಕಣಕ್ ಇದಕ್ಕೋಲ್ಲ ಬುಕ್ಕಿಂಗ್ ಇದಕ್ಕೆ ಇನ್ನೇ ನನ್ನ ಮಕ್ಳು ಇರ್ಬೇಕು ಅಂತ ಒಂದು ದೇವರಣೆ ಬೈಕ್ ಅಂತಿರ್ತಾನೆ. ಬನ್ನಿ ನನ್ನ ಮಗನು ಈ ಲೋಫರ್ ನನ್ನ ಮಕ್ಳು ಇವ್ರಿಬ್ರು ಸೇರ್ಕೊಂಡು ಮಕ್ಕಳು ಮೂರು ಬಿಟ್ಟು ನಿಂತು ಬಿಟ್ಟವ್ರಣ್ಣ. ಮಾನ ಮರ್ಯಾದೆ ಏನು ಇಲ್ಲ. ಈ ಲೋಫರ್ ನನ್ನ ಮಕ್ಕಳಕ ನೀವೇ ಕಲ್ಸ್ಬೇಕಪ್ಪ, ಬುದ್ಧಿ ನೀವೇ ಕಲ್ಸ್ಬೇಕು. ಧನ್ಯವಾದಗಳು ನಮ್ಮ ಬ್ಯಾಗನ್ನು ಒತ್ತಿ ನಿಂತಂತ ಸ್ನೇಹಿತನಿಗೆ. ಸಾರಿ ಗೊತ್ತಿ ಅಬ್ಬಾ ನಿದ್ದೆ ಆಯ್ತಾ? ನಮ್ಮ 3 ಜನ ಅಷ್ಟೇ. ಅವರು 3 ಜನ ಯಾರು 3 ಜನ? ಪ್ರಜ್ಜು ನನಗೆ ಗೊತ್ತು. ಅವ್ರ 3 ಜನ ಇಲ್ಲಿ ನಿಮ್ ಜೊತೆಗೆ ಇರ್ಬೇಕು ಅವ್ರು. ಇಲ್ಲ ನಿಮ್ ಬಗ್ಗೆ ಇಲ್ಲ ಇಲ್ಲ ಅವ್ರು ಹಿಂದೆ ಹೋಗಿ ನಿಮ್ಮಿಂದ ಮುಂದೆ ಹೋಗಿ ಬಂದಿದ್ರು ಅನ್ಸುತ್ತೆ. ಹೋಯ್ದಾರ್ ಬಿಡೋರು. ನಾವು ಕರೆಕ್ಟಾಗಿ ಹೇಳ್ರು ಎಲ್ಲೋದ್ರು ಹೋಗಿರ್ತಾರೆ. ಅವರು ನಿಮ್ ಬಗ್ಗೆ ಇತ್ತಲ್ಲ ಇದ್ದಿದ್ದು. ನಾನು ಅದೇ ಹೇಳ್ತಿರೋದು, ಹೋಯ್ದಾರೆ ಮಣ್ಗಿರ್ತಾವ ನನ್ನ ಮಕ್ಳು ಇವರು. ಅವನು ಗುರು 2 ಗಂಟೆಗೆ ಫೋನ್ ಮಾಡ್ಬಿಟ್ಟು ಅಣ್ಣ ನಾನು ಅಲ್ಲಿ ಬರಲ್ಲ ಅಂತೀರಿ. ನಾವ್ ಹೆಂಗೋ ಏನ ಅವ್ರ ಅಣ್ಣ ಎಲ್ಲರಿಗಿಂತ ಬುದ್ಧಿವಂತರು ಅವರು. ನೀವಾಗ ಅವ್ರು ಟ್ರೈನಾಗ ಹೋಯ್ದಾರೆ ಅಂತ ಹೇಳ್ತಿರಲ್ಲ. ಇವ್ ಮಧ್ಯರಾತ್ರಿ ಬಂದ್ಬಿಟ್ಟು ಅಲ್ಲಿ ಯಲಹಂಕದಲ್ಲಿ ಡೋರ್ ತೆಗಿ ನಾನು ಹೇಳಿದ್ದು. ನೋಡಿ ಸ್ನೇಹಿತರೆ, ಇದೇ ಮಂತ್ರಾಲಯ ಸ್ಟೇಷನ್ನು ಹೊರ ಭಾಗದಲ್ಲಿ ತೋರಿಸ್ತಾ ಇರೋದು ನಾನು. ಇದು ಮಂತ್ರಾಲಯ ಸ್ಟೇಷನ್ನು ಹೊರ ಭಾಗದಲ್ಲಿ ತೋರಿಸ್ತಾ ಇರೋದು. ಹಾಗಾಗಿ ಆಟೋಗೆ 50 ರೂಪಾಯಿ ಅಂತ ಪರ್ ಹೆಡ್ಡು. ಇವ್ರು ಕರ್ಕೊಂಡು ಹೋಗ್ತಾ ಇದ್ದಾರೆ. ಆಟೋ ನೋಡ್ಬೋಣ ಹತ್ತನ. ಒಂದು ಆಟೋಗೆ ಎಷ್ಟು? 50 ರೂಪಾಯಿನಾ? ಎಷ್ಟು ಕಿಲೋಮೀಟ್ರ್ ಆಗುತ್ತೆ ರೈಲ್ವೆ ಸ್ಟೇಷನಿಂದ ಮಂತ್ರಾಲಯ? 16 ಕಿಲೋಮೀಟ್ರಾ? ಒಬ್ರಿಗೆ 50 ರೂಪಾಯಿನಾ ಅಣ್ಣ? ಇಲ್ಲಿ ನೋಡ್ಬೇಕಿರೋಂಥ ಪ್ಲೇಸಸ್ಗಳು ಇನ್ನೇನೇನಿದೆ ಮಂತ್ರಾಲಯ ಬಿಟ್ಟು? ಪಂಚಮುಖಿ ಆಂಜನೇಯ ಸ್ವಾಮಿ, ಹಿಂದೆ ಲಕ್ಷ್ಮೀ ದೇವಸ್ಥಾನ, ಅಭಯ ಆಂಜನೇಯ ಮತ್ತೆ ಅಪ್ಪಣ್ಣಾಚಾರ್ಯವ್ರ ಮನೆ, ಬಿಚ್ಚಾಲೆ. ಅವನ್ನೆಲ್ಲ ಬಿಟ್ಟ ಮೇಲೆ ಇನ್ನೇನಿದೆ? ಏನಾರು 5 ದೇವಸ್ಥಾನ ಅಲ್ಲ, ಅದು ಬಿಟ್ಟು ಇನ್ನೇನಾರು ನೋಡೋದಿದೆಯಾ? ಇನ್ನೇನಿಲ್ಲ. ಅವೇನಾ ಮೇನು? ಅವೇ. ಇನ್ನ ಕಲ್ಲೂರು ಲಕ್ಷ್ಮೀದೇವಿ ಇದೆ, ಕಲ್ಲೂರ್ಗೆ ಹೋಗ್ಬೇಕು. ಕಲ್ಲೂರು? ಹೌದಾ? ಬಹಳ ದೂರ, ಟ್ಯಾಕ್ಸಿಗೆ ಹೋಗ್ಬೇಕು. ಎಷ್ಟು ಕಿಲೋಮೀಟ್ರು? ಇಲ್ಲಿಂದ ಒಂದು 80 ಕಿಲೋಮೀಟರ್. 80 ಕಿಲೋಮೀಟರ್ಸಾ? ಆಟೋ ಸಿಗ್ತಾವ ಏನು ಬಸ್ಸಾ? ಟ್ಯಾಕ್ಸಿ ಮಾಡ್ಕೊಂಡು ಹೋಗ್ಬೇಕು, ಆಟೋ ಹೋಗಕ್ಕಾಗಲ್ಲ. ಹೌದಾ? ಟ್ಯಾಕ್ಸಿಯಲ್ಲಿ ಹೋಗ್ಬೇಕಾ? ಇನ್ನು ದೇವಸ್ಥಾನ ಸುತ್ತಮುತ್ತ ಇನ್ಯಾವು ಇಲ್ಲ? 5 ದೇವಸ್ಥಾನ ಇದಾವಲ್ಲ, ಅವೇನಾ? ಎಷ್ಟು ವರ್ಷದಿಂದ ಗಾಡಿ ಹೊಡಿತಾ ಇದ್ದೀರಾ ನೀವು? ಒಂದು 3 ವರ್ಷದಿಂದ. 3 ವರ್ಷದಿಂದ? ಓಕೆ. 2-3 ದಿವಸದಿಂದ ಹಿಂಗೇನಾ ಮಳೆ, ಸೈಕ್ಲೋನಾ? ಇಲ್ಲ,
ಇವತ್ತೇ ಸ್ಟಾರ್ಟ್. ಇವತ್ತೇನಾ? ಓಕೆ. ನೈಟಿಂದ ಬರ್ತಾ ಇದೆ. ಹೌದಾ? ಇಲ್ಲಾಂದರೆ ಬಿಸಿಲೇ? ಹೌದೇನಾ? ನೋಡ್ತಾ ಇರಲ್ಲ ಸ್ನೇಹಿತರೆ, ಒಂದು ಆಟೋಗೆ ಒಬ್ಬರಿಗೆ 50 ರೂಪಾಯಿ ಆಗುತ್ತೆ ರೈಲ್ವೆ ಸ್ಟೇಷನಿಂದ ಮಂತ್ರಾಲಯಕ್ಕೆ ಹೋಗೋದಾದರೆ. ಹಾಗಾಗಿ ನೀವು ಇಲ್ಲಿಗೆ 140 ರೂಪಾಯಿ ಬೆಂಗಳೂರಿಂದ ಇದು ಮಂತ್ರಾಲಯ ಸ್ಟೇಷನಿಗೆ 140 ರೂಪಾಯಿ ಟ್ರೈನ್ ಚಾರ್ಜ್ ಆದರೆ 50 ರೂಪಾಯಿ ಮಂತ್ರಾಲಯ ಸ್ಟೇಷನ್ನಿಂದ ಮಂತ್ರಾಲಯಕ್ಕೆ ಆಟೋ ಚಾರ್ಜ್ ಆಗಿರುತ್ತೆ. ನೋಡಿ ಎಷ್ಟು ಸೀಟು ಒಂದು ಆಟೋಗೆ? 8 ಜನನಾ? 8 ಜನ ಏರ್ಸ್ತೀವಿ. ಹಾಂ, ಒಬ್ಬರಿಗೆ 50 ರೂಪಾಯಿ. ಅದೇ ಒಬ್ಬೊಬ್ರಿಗೆ 50 ರೂಪಾಯಿ 8 ಜನ. 8 ಜನ. ಹೌದಾ? ಇದು ವ್ಯಾನ್ಗಳಿಗಾದ್ರೆ ಹೆಂಗೆ? ಈಗ ಇದು ಕ್ರೂಸರು ಅವು ಬರ್ತಾವಲ್ಲ ಅವಕ್ಕೆ 400 ರೂಪಾಯಿ 4 ಜನ ಹೋಗ್ಬೋದು. ಹಾಂ, 400 ರೂಪಾಯಿ. ಓಕೆ. ವೈಟ್ ಬೋರ್ಡ್ ಹೊಡಿಬೋದಾ? ವೈಟ್ ಬೋರ್ಡ್ ಹೊಡಿಬೋದು. ಹಾಂ. ಮತ್ತೆ ಇದು ಟಿಟಿ ಬರ್ತಾರೆ, ಟಿಟಿಗೆ 800. ಹಾಂ, ಟಿ ಟಿಗೆ 200. 800. ಓಕೆ. ಹಾಂ ಹಾಂ ಹಾಂ. 12 ಜನ ಇರ್ಬೋದು, 16 ಜನ ಇರ್ಬೋದು. ಓಕೆ, ಒಟ್ಟು 800 ರೂಪಾಯಿ. 800 ರೂಪಾಯಿ ಕೊಡಬೇಕು. ನೀವು 10 ಜನ ಇರಿ 800. ಓಕೆ, ಅವ್ರದ್ದು ಇದ್ರ ಮೇಲೆ ಡಿಪೆಂಡು. ಹಾಂ. ಅಷ್ಟು. ಸರಿ ಸರಿ. ನಾವು ಒಂದು 8 ಜನ ಇದ್ದೀವಿ. ಒಬ್ಬ ಆ ಕಡೆಯಲ್ಲಿ ಹೋಗ್ತಾ ಇದ್ದಾನೆ. ಹಾಗಾಗಿ ನಾವಿಲ್ಲಿ 8 ಜನ ಅಂತ ಕೂತಿದ್ದೀವಿ ಸೇಫಾಗಿ. ಅಣ್ಣ, ಈಗ ಬಿಚ್ಚಾಲೆ ಮತ್ತೆ ಇವು ಹೇಳಿರೋ 5 ದೇವಸ್ಥಾನ ಅಲ್ಲಿ ಹೋಗೋದಾದ್ರೆ ಆಟೋ ಚಾರ್ಜ್ ಎಷ್ಟಾಗುತ್ತೆ? ಒಬ್ಬರಿಗೆ 150. 150. ಬೆಳಿಗ್ಗೆಯಿಂದ ಸಂಜೆ ತನಕ ಅವರೇ ತೋರಿಸ್ಕೊಂಡು ಕರ್ಕೊಂಡ್ ಬರ್ತಾರ? 3 ತಾಸು 4 ತಾಸು ಆಗ್ತದನ. ಅವರೇ ತೋರಿಸ್ಕೊಂಡು ಬರ್ತಾರೆ ಎಲ್ಲ. ಓಕೆ, ಅವರೇ ಕರ್ಕೊಂಡೋಗಿ ಅವರೇ ಕರ್ಕೊಂಡ್ ಬರ್ತಾರೆ. ಅಂದ್ರೆ ಒಬ್ಬರಿಗೆ 150 ರೂಪಾಯಿ. ಓಕೆ ಅಣ್ಣ. ಅವರು ಸೇಮ್ 8 ಜನ ಅಷ್ಟೇನಾ? ಅಲ್ಲ, ಅವರು 10 ಜನ ಆಗ್ಬೋದು, 12 ಜನ ಆಗ್ಬೋದು, 13 ಜನ ಆಗ್ಬೋದು. ಅದು ಹೇಳಕ್ ಬರಲ್ಲ. ನೀವು ಎಂಗೇಜ್ ಮಾತಾಡಬೇಕು. ಓ, ಸರಿ ಸರಿ ಸರಿ. ಹೆಂಗ್ ಮಾತಾಡ್ತೀವೋ ಅದ್ರ ಮೇಲೆ ಡಿಪೆಂಡ್ ಇರುತ್ತೆ. ಓಕೆ. ಈಗ ಮಂತ್ರಾಲಯ ಬಿಟ್ಟು ಮುಂದೆ 5 ದೇವಸ್ಥಾನಗಳು ಸುತ್ತಬೇಕು ಅಂದ್ರೆ ಬರೋಂಥರಿಗೆ 150 ರೂಪಾಯಿ ಪರ್ ಹೆಡ್ ಒಬ್ಬರಿಗೆ. ಸರಿನಾ? ಇಲ್ಲಿಂದ ಮಂತ್ರಾಲಯ ಬರಬೇಕಾ 50 ರೂಪಾಯಿ. ಓಕೆ, ಟೋಟಲ್ 200 ರೂಪಾಯಿ ಆಗುತ್ತೆ ಸುತ್ತಾಕೀಗ. ಹಾಂ, ಸುತ್ತಾಗಕ್ಕೆ. ಮತ್ತೆ 150ಗೆ ಮಂತ್ರಾಲಯ ಅಲ್ಲಿಂದ ಮಾಧವರ ಸರ್ಕಿಲಿಂದ ಹಿಂಗೆ ಬಂದರೆ 150. ಮಂತ್ರಾಲಯ ಹೋಗಿ ಬರ್ಬೋದಂದ್ರೆ 50 ರೂಪಾಯಿ ಮತ್ತೆ ಜಾಸ್ತಿ. ನಿನ್ನಿಷ್ಟ ಅಲ್ಲ. ಹಾಂ ಹಾಂ, ಸರಿ ಅಣ್ಣ. ಸರಿ ಸರಿ, ಭಾಳ ಮಾಹಿತಿ ಕೊಟ್ರಿ, ಥ್ಯಾಂಕ್ ಯು ಅಣ್ಣ. ಈಗ ರೈಲ್ವೆ ಸ್ಟೇಷನ್ ಕರ್ಕೊಂಬಂದು ಬಿಚ್ಚಾಲೆ ಎಲ್ಲ ನಾವೇ ತೋರಿಸ್ತೀವಣ್ಣ. ಟೋಟಲ್ ಎಷ್ಟಾಗುತ್ತೆ ಎಲ್ಲ ತೋರಿಸಿ ಪ್ಯಾಕೇಜು ಹೋಗಿ ಬರೋಕ್ಕೆ? ಹಾಂ ಸರ್, ನೀವು ಅಲ್ಲಿಂದ 50 ರೂಪಾಯಿ ಒಬ್ಬರಿಗೆ 8 ಜನ. ಮತ್ತೆ ರಿಟರ್ನ್ ಹೋಗ್ಬೇಕಲ್ಲ ಸರ್, ಅದೊಂದು 50. ಅದು 100 ರೂಪಾಯಿ, ಇದು 150 ಸರ್. ಪಂಚಮುಖಿ, ಬಿಚ್ಚಾಲ ಎಲ್ಲ 5 ದೇವಸ್ಥಾನ ತೋರಿಸ್ಕೊಂಡು ಬರ್ತೀವಿ ನಾವು. ಅದೆಲ್ಲ ಸೇರಿ ಟೋಟಲ್ಲು 250 ಒಬ್ಬರಿಗೆ ಫಸ್ಟು ತೋರಿಸ್ಕೊಂಡು ಎಲ್ಲ ಮಾಡ್ಕೊಂಬರೋಕ್ಕೆ. ಮತ್ತು ಇವ್ರ ನಂಬರ್ ಹಾಕಿರ್ತೀನಿ ಕೆಳಗೆ. ಯಾರು ಬರೋಂಥ ಇದ್ದರೆ ಮುಂಚೆ ಫೋನ್ ಮಾಡಿ, ಅವರು ನಿಮ್ಮನ್ನು ಪಿಕಪ್ಪು ಡ್ರಾಪು ಎಲ್ಲದನ್ನೂ ಮಾಡ್ತಾರೆ ಇವರು. ಹಾಗಾಗಿ ಮಂತ್ರಾಲಯಕ್ಕೆ ಬರೋರು ಒಂದ್ಸತಿ ನೀವು ಆಟೋದವ್ರನ್ನ ಕಾಂಟ್ಯಾಕ್ಟ್ ಮಾಡಿ, ಓಕೆನಾ? ಅವ್ರ ನಂಬರ್ನ ಕೆಳಗೆ ಹಾಕಿರ್ತೀನಿ. ಸರಿನಾ? ನಿಮ್ಮ ಹೆಸರು? ನಮ್ಮ ಹೆಸರು ಹುಸೇನ್ ಅಂತ ಬರ್ತದೆ. ಹುಸೇನ್ ಅಂತನಾ? ಓಕೆ ಅಣ್ಣ, ಥ್ಯಾಂಕ್ ಯು. ಒಳ್ಳೆ ಹೆಲ್ಪ್ ಆಯಿತು ನಿಮ್ಮಿಂದ. ನಮ್ಮ ಕಡೆಯಿಂದ ಯಾರು ಫೋನ್ ಮಾಡ್ಕೊಂಡು ಬಂದರೆ ಅವರಿಗೆ ಓಕೆನಾ ಚೆನ್ನಾಗಿ ತೋರಿಸಿ, ಓಕೆನಾ? ಚೆನ್ನಾಗಿ ತೋರಿಸ್ಕೊಂಡು ಎಲ್ಲ ಬೇಸ್ ಎಲ್ಲ ಡ್ರಾಪ್ ಮಾಡ್ತೀವಿ. ಓಕೆ ಅಣ್ಣ, ಓಕೆ ಅಣ್ಣ. ಸರಿ. 8 ಜನ ಇದಕ್ಕೆ 8 ಜನ? 8 ಜನ. ಒಂದು ಗಾಡಿಗೆ 8 ಜನ. 8 ಜನ, ಜಾಸ್ತಿ ಆಗಲ್ಲ. ಹೌದಾ? ಓಕೆ ಅಣ್ಣ. ಸ್ನೇಹಿತರೆ, ಕರ್ನಾಟಕ ಭವನಕ್ಕೆ ಕರ್ಕೊಂಬಂದ್ಬಿಟ್ಟಿಯಾನೆ ನಮ್ಮ ಹುಡುಗ. ರೂಮ್ ಏನೋ ಬುಕ್ ಮಾಡಿದ್ದೀನಿ ಅಂತ ಹೇಳಿ. ನಮ್ಮ ತಾಯಣೆ ಬುಕ್ ಮಾಡಿ ಏನೋ ಇಲ್ಲ, ಒಂದು ದೇವ್ರಣೆ ಗೊತ್ತಿಲ್ಲ. ಕರ್ಕೊಂಡು ಹೋಗ್ತಾರೆ ರೈಲ್ ನೋಡಿ ಬುಕ್ ಮಾಡಿ ಏನೋ ಅನ್ಕೊಂಡಿದ್ದೀನಿ, ಆಯಿತಾ? ಹಾಗಾಗಿ ರೂಮ್ ಬುಕ್ ಆಯ್ತಾ? ಏನು ಕೇಳೋಕೆ ಹೋಗ್ತೀರಾ ಇಲ್ಲ ರೂಮಿಗೆ ಹೋಗ್ತೀರೋ? ಹೌದಾ? ರೂಮು ಬುಕ್ ಆಗಿದೆ ಅಂತೆ, ಕರ್ಕೊಂಡು ಹೋಗ್ತಾ ಇದ್ದಾನೆ. ಓ 2020 ಅಣ್ಣ ಇದೆ ನಮ್ಮ ರೂಮು. ಮುಂಚೆ ಬುಕ್ ಮಾಡಿದ್ರಾ? ಓ, ಭಾಳ ಹೆಲ್ಪ್ ಆಯ್ತಣ್ಣ. ಓ ಅಣ್ಣ, ಕಟ್ಲಾಗ್ಬಿಟ್ಟಿದೆ, ಲೈಟ್ ಹಾಕಿ. ಹಾಂ, ಲೈಟ್ ಹಾಕಿ. ಹಾಂ, ಹೌದಾ? ಪಟ ರೆಡಿ ಆಗ್ಬಿಡ್ರಿ. ನೋಡಿ ಸ್ನೇಹಿತರೆ, ಇದು ಮುಡಿ ತೆಗೆಯುವಂಥ ಜಾಗ ನೋಡ್ತಾ ಇರ್ಬೋದು ನೀವು. ಸರಿನಾ? ಏನು ನೋಡ್ತಾ ಇದ್ರೆ ಇದು ಮುಡಿ ತೆಗೆಯುವಂಥ ಜಾಗ ಮಂತ್ರಾಲಯದಲ್ಲಿ. ಇದು ಇದು ಅಂತಲ್ಲ ಮುಡಿ, ಅದು ಹೆಂಗೆ? 5 ಕೂದಲು ತೆಗೆಯೋದು ಅಷ್ಟೇನಾ? ಓಕೆ, ಇದು ಫುಲ್ ಮುಡಿ. ಹೌದಾ? ಸರಿ ಸರ್. ನೀವು ಎಷ್ಟು ವರ್ಷದಿಂದ ಇದ್ದೀರಾ ಸರ್? ಎಷ್ಟು ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀರಾ? 5 years. 5 years. ಹಾಂ, ಓಕೆ. ಎಷ್ಟು ಗಂಟೆ ಓಪನ್ನು? 5:30. 5:30ಗಾ? ಬೆಳಗ್ಗೆನೇ ಓಪನ್ ಇರುತ್ತಾ? ಓಕೆ ಸರ್, ಥ್ಯಾಂಕ್ ಯು. ಕ್ಲೋಸು
7:30 ಸಂಜೆ. ಓಕೆ ಸರ್, ಥ್ಯಾಂಕ್ ಯು. ಬೆಳಗ್ಗೆ 5:30ಇಂದ ಸಂಜೆ 7:30 ತನಕ. ವಿ ರೈಡರ್ ಅಂತೇಳಿ, ವಿ ರೈಡರ್. ಓಕೆನಾ, ಥ್ಯಾಂಕ್ ಯು. ಹಾಂ, ಪಂಚಮುಡಿ ಮತ್ತು ಪಂಚಮುಡಿ ಮಾಮೂಲಿ ಮುಡಿ. ಪಂಚಮುಡಿಗೆ ಎಷ್ಟು? 35 35. ಪಂಚಮುಡಿ 10 35. ಓಕೆ. ಹಾಂ, ಇದು ಯೂಟ್ಯೂಬ್ ನೋಡಿ. ಫುಲ್ ಮುಡಿ ಆದರೆ 35 ಸರಿನಾ? ಪಂಚಮುಡಿ ಅಂದರೆ 10 ರೂಪಾಯಿ ಅಷ್ಟೇ.